ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಕೊರೋನಾ ಅಬ್ಬರದಲ್ಲೂ ಸರ್ಕಾರ ಸೀರಿಯಸ್ಲೆಸ್ ಆಗಿದ್ಯಾಕೆ? ಸರ್ಕಾರದ ಖಡಕ್ ರೂಲ್ಸ್ಗಳನ್ನ ಜನರು ಬ್ರೇಕ್ ಮಾಡ್ತಿರೋದು ಹೇಗೆ? ಸಚಿವರು ಪೊಲೀಸರೇ ಮನವಿ ಮಾಡಿದ್ರು ಯಾಕಿಲ್ಲ ಟೈಟ್ ರೂಲ್ಸ್? ಲೂಸ್ ಲಾಕ್ಡೌನ್ ಹಿಂದಿದ್ಯಾ ಬರಿದಾದ ಖಜಾನೆಯ ಸೀಕ್ರೆಟ್? ಇದೆಲ್ಲವನ್ನು ನೋಡೋಣ ನ್ಯೂಸ್ ಟಾಪ್ 9ನಲ್ಲಿ. ರಾಜ್ಯ ಸರ್ಕಾರದ ಲಾಕ್ಡೌನ್ ಅನ್ನ ಕಾಮಿಡಿ ಲಾಕ್ಡೌನ್ ಅಂತ ಕರೆಯುತ್ತಿರೋದು ಯಾಕೆ? ತಜ್ಞರ ಸಲಹೆಯನ್ನ ರಾಜ್ಯ ಸರ್ಕಾರ ಪಾಲಿಸಿದ್ಯಾ? ಸೋಮವಾರದಿಂದ ವಾಹನಗಳು ಬೀದಿಗೆ ಇಳಿದ್ರೆ ಏನಾಗುತ್ತೆ ಗೊತ್ತಾ? ನೋಡೋಣ ಕಾಮಿಡಿ ಲಾಕ್ಡೌನ್ ನ್ಯೂಸ್ ಟಾಪ್ 9ನಲ್ಲಿ. ಬೆಂಗಳೂರು ಸೇರಿ ಕರುನಾಡಿನಾದ್ಯಂತ ಹೆಮ್ಮಾರಿ ಕೊರೋನಾ ಅಬ್ಬರಿಸಿ ಬೊಬ್ಬಿರುತ್ತಿದೆ. ಹೀಗಾಗಿ ರಾಜ್ಯ ಸರ್ಕಾರ ಟಫ್ ಲಾಕ್ಡೌನ್ ಜಾರಿ ಮಾಡುತ್ತೆ ಅನ್ನೋ ನಿರೀಕ್ಷೆ ಇತ್ತು. ಆದರೆ ಮೇ 10ರಿಂದ 24ರವರೆಗೆ 14 ದಿನ ರಾಜ್ಯದಲ್ಲಿ ಮತ್ತೆ ಕಾಮಿಡಿ ಲಾಕ್ಡೌನ್ ಜಾರಿಯನ್ನ ಮಾಡಿದೆ. ಎಲ್ಲ ಓಪನ್ ಇದೆ, ಆದರೂ ಹೆಸರಿಗೆ ಮಾತ್ರ ಲಾಕ್ಡೌನ್ ಆಗಿದೆ. ಕೊರೋನಾ ಅಬ್ಬರದ ನಡುವೆ ಎಲ್ಲದಕ್ಕೂ ಫುಲ್ ಅವಕಾಶಗಳನ್ನ ನೀಡಿದ್ದಾರೆ. ಈ ರೂಲ್ಸ್ಗಳಿಂದ ಕೊರೋನಾ ಕಟ್ಟಿ ಹಾಕೋಕೆ ಸಾಧ್ಯವಾ ಅನ್ನೋದು ಜನರ ಪ್ರಶ್ನೆಯಾಗಿದೆ. ಕೊರೋನಾ ಕಂಟ್ರೋಲ್ಗೆ ರಾಜ್ಯ ಸರ್ಕಾರ ಸೋಮವಾರದಿಂದಲೇ 14 ದಿನ ಲಾಕ್ಡೌನ್ ಜಾರಿ ಮಾಡಿದೆ. ಇದು ಲಾಕ್ಡೌನ್ ಅಲ್ಲ, ನಿರ್ಬಂಧ ಅಂತ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ರವಿಕುಮಾರ್ ಹೇಳ್ತಿದ್ದಾರೆ. ಆದ್ರೆ ಇದು ಟಫ್ ಲಾಕ್ಡೌನ್ ಅಂತ ಸಿಎಂ ಬಿಎಸ್ವೈ ಹೇಳ್ತಿದ್ದಾರೆ. ಹಳೆ ಮಾರ್ಗಸೂಚಿಯನ್ನೇ ಸರ್ಕಾರ ಯಥಾವತ್ತಾಗಿ ಪ್ರಕಟ ಮಾಡಿದೆ. ಸರ್ಕಾರದ ಈ ಬಿಗಿ ನಿಯಮದಿಂದ ಕೊರೋನಾ ಕಂಟ್ರೋಲ್ ಹೇಗೆ? ಇದ್ಯಾವ ಸೀಮೆ ಲಾಕ್ಡೌನ್ ಅನ್ನೋದು ಎಲ್ಲರ ಪ್ರಶ್ನೆಯಾಗಿದೆ. ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಹಾದಿ ಬೀದಿಯಲ್ಲಿ ಜನ ಪ್ರಾಣ ಬಿಡ್ತಿದ್ರು. ಕಾಟಾಚಾರದ ಲಾಕ್ಡೌನ್ ಜಾರಿ ಮಾಡಲಾಗಿದೆ. ಇಂತಹ ಸನ್ನಿವೇಶದಲ್ಲಿ ಈ ರೀತಿಯ ರೂಲ್ಸ್ಗಳಿಂದ ಉಪಯೋಗ ಏನು ಅನ್ನೋದು ಜನರ ಪ್ರಶ್ನೆಯಾಗಿದೆ. ಬರೀ ನೆಪಕ್ಕಷ್ಟೇ ರೂಲ್ಸ್ಗಳನ್ನ ಸರ್ಕಾರ ಜಾರಿ ಮಾಡಿದಂತಿದೆ. ಕೆಲವೊಂದು ಹೊರತುಪಡಿಸಿ ಎಲ್ಲ ಸೇವೆಗಳಿಗೂ ಅವಕಾಶವನ್ನ ನೀಡಿದ್ದಾರೆ. ಕರುನಾಡಿನಾದ್ಯಂತ ಡೆಡ್ಲಿ ಕೊರೋನಾ ಅಟ್ಟಹಾಸ ಮೆರೆದಿದೆ. ಈಗಾಗಲೇ ಜಾರಿಯಲ್ಲಿರುವ ಲಾಕ್ಡೌನ್ನಿಂದ ಯಾವುದೇ ಲಾಭವಾಗಿಲ್ಲ. ಕೊರೋನಾ ಸೋಂಕಿನ ಪ್ರಕರಣ ಮತ್ತು ಸಾವು ಹೆಚ್ಚಾಗ್ತಲೇ ಇದೆ. ಆಸ್ಪತ್ರೆಗಳಲ್ಲಿ ಸೋಂಕಿತರು ಉಸಿರು ಚೆಲ್ತಿದ್ರು. ಸರ್ಕಾರಕ್ಕೆ ಬೆಡ್ ಹೊಂದಿಸಲಾಗ್ತಿಲ್ಲ, ಆಕ್ಸಿಜನ್ ಕೊಡಕ್ಕಾಗ್ತಿಲ್ಲ. ಹೀಗಿರುವಾಗ ಇಂತಹ ಲಾಕ್ಡೌನ್ನಿಂದ ಯಾರಿಗೆ ಉಪಯೋಗ ಅನ್ನೋದು ಪ್ರಶ್ನೆಯಾಗಿದೆ. ಕೊರೋನಾ ಅಟ್ಟಹಾಸ ಮೆರೆತಿದ್ರು. ಯಾರ ಮಾತಿಗೂ ಸರ್ಕಾರ ಮನ್ನಣೆಯನ್ನೇ ಕೊಡ್ಲಿಲ್ವಾ ಅನ್ನೋ ಪ್ರಶ್ನೆ ಇದೀಗ ಮೂಡಿದೆ. ಅಬ್ಬರಿಸಿ ಒಬ್ಬಿರುತ್ತಿರೋ ಕೊರೋನಾ ಕಟ್ಟಿ ಹಾಕೋಕೆ ತಜ್ಞರು ಹೇಳಿದ ಕಟ್ಟುನಿಟ್ಟಿನ ರೂಲ್ಸ್ಗಳು ಕೊನೆಗೂ ಜಾರಿಯಾಗಲಿಲ್ಲ. ರಾಜ್ಯದಲ್ಲಿ ಅಬ್ಬರಿಸ್ತಿರೋ ಮಾರಿ ಕಂಟ್ರೋಲ್ಗೆ ಮತ್ತೆರಡು ವಾರಗಳ ಕಾಲ ಕಂಪ್ಲೀಟ್ ಲಾಕ್ ಮಾಡಲೇಬೇಕು ಅಂತ ಸಲಹೆ ನೀಡಿದ್ರು. ಲಾಕ್ಡೌನ್ ಮಾಡದಿದ್ರೆ ಪರಿಸ್ಥಿತಿಯು ಊಹಿಸಿಕೊಳ್ಳೋದಕ್ಕೂ ಅಸಾಧ್ಯ ಅಂತ ತಿಳಿಸಿದ್ರು. ಆದರೆ ಸರ್ಕಾರ ಮಾತ್ರ ತಜ್ಞರ ಸಲಹೆಗೆ ಕಿಂಚಿತ್ತೂ ಸೊಪ್ಪು ಹಾಕಿಲ್ಲ. ಬೆಂಗಳೂರಿನಲ್ಲಿ ಕೊರೋನಾ ಸೋಂಕಿನ ಆರ್ಭಟ ದಿನದಿನಕ್ಕೂ ಬಿಗಡಾಯಿಸುತ್ತಿದೆ. ಬೆಂಗಳೂರಲ್ಲಿ ಕೊರೋನಾ ಕಂಟ್ರೋಲ್ ತಪ್ಪುತ್ತಿದೆ. ಬಿಬಿಎಂಪಿ ದಿಕ್ಕೆ ತೋಚದೆ ಕಂಗಾಲಾಗಿದೆ. ಬೆಂಗಳೂರು ಸೇರಿ ಕಂಪ್ಲೀಟ್ ಲಾಕ್ಡೌನ್ಗೆ ಬಿಬಿಎಂಪಿ ಮನವಿ ಮಾಡಿತ್ತು. ಅಗತ್ಯ ಸೇವೆಗಳು ಹೊರತುಪಡಿಸಿ ಉಳಿದೆಲ್ಲ ಸೇವೆಗೆ ಬ್ರೇಕ್ ಹಾಕುವಂತೆ ಸರ್ಕಾರಕ್ಕೆ ಬಿಬಿಎಂಪಿ ಮನವಿ ಮಾಡಿತ್ತು. ಆದರೆ ಸರ್ಕಾರ ಮಾತ್ರ ಮತ್ತೆ ಕಾಮಿಡಿ ಲಾಕ್ಡೌನ್ ಜಾರಿ ಮಾಡಿದೆ. ರಾಜ್ಯದಲ್ಲಿ ಕೊರೋನಾ ಮಹಾಮಾರಿ ಹುಚ್ಚೆದ್ದು ಕುಣಿತಿದೆ. ಬೆಂಗಳೂರು ಸೇರಿ ರಾಜ್ಯಾದ್ಯಂತ ಕೊರೋನಾ ಕಂಟ್ರೋಲ್ಗೆ ಕಂಪ್ಲೀಟ್ ಲಾಕ್ಡೌನ್ ಜಾರಿಗೆ ಸ್ವಪಕ್ಷೀಯ ನಾಯಕರೇ ಮನವಿ ಮಾಡಿದ್ರು. ಖುದ್ದು ಕೇಂದ್ರ ಸಚಿವ ಡಿವಿ ಸದಾನಂದಗೌಡ ಹೇಳಿದ್ರು ಲಾಕ್ಡೌನ್ ಜಾರಿ ಮಾಡಿಲ್ಲ. ಅಲ್ಲದೆ ಆರೋಗ್ಯ ಸಚಿವರು ಕೋರಿದ ಕಠಿಣ ಲಾಕ್ಡೌನ್ ಕೂಡ ಇದಲ್ಲ. ಪೊಲೀಸರು ಹೇಳಿದ ಬಿಗಿ ನಿಯಮಗಳನ್ನು ವಿಧಿಸಿಲ್ಲ. ಬಿಬಿಎಂಪಿ ಹೇಳಿದ ಟಫ್ ರೂಲ್ಸ್ಗಳು ಕೂಡ ಜಾರಿಯಾಗಲಿಲ್ಲ. ಬೆಂಗಳೂರು ಸೇರಿ ರಾಜ್ಯಾದ್ಯಂತ ಮೇ 10ರಿಂದ 24ರವರೆಗೆ ಕಾಮಿಡಿ ಲಾಕ್ಡೌನ್ ಜಾರಿ ಮಾಡಲಾಗಿದೆ. ರೂಲ್ಸ್ ಪ್ರಕಾರ ರಾಜ್ಯಾದ್ಯಂತ ಮನೆಯಿಂದ ಹೊರಗೆ ವಾಹನಗಳಲ್ಲಿ ಬರುವಂತಿಲ್ಲ. ಹಣ್ಣು, ಹೂವು, ತರಕಾರಿ ಖರೀದಿಗೆ ವಾಹನಗಳಲ್ಲಿ ಹೋಗುವಂತಿಲ್ಲ. ಹೋಟೆಲ್ಗೂ ಹೋಗಬೇಕಾದ್ರೆ ನಡೆದುಕೊಂಡೇ ಹೋಗಬೇಕು. ಹೋಟೆಲ್ ಸಿಬ್ಬಂದಿ ಹೋಮ್ ಡೆಲಿವರಿಗೆ ಸ್ವಂತ ವಾಹನ ಬಳಸಬಹುದು. ಸೋಮವಾರದಿಂದ ಹೊರಗೆ ವಾಹನಗಳಲ್ಲಿ ಎಂಟ್ರಿ ಕೊಟ್ಟರೆ ಖಾಕಿ ಪಡೆ ಸೀಸ್ ಮಾಡೋದು ಫಿಕ್ಸ್ ಆಗಿದೆ. ರಾಜ್ಯಾದ್ಯಂತ ಮೇ 10ರಿಂದ 24ರವರೆಗೆ 14 ದಿನಗಳ ಕಾಲ ಲಾಕ್ಡೌನ್ ಜಾರಿ ಮಾಡಲಾಗಿದೆ. ಹಗಲು ವೇಳೆ ಯಾವುದೇ ವಾಹನಗಳಿಗೆ ಅವಕಾಶವಿಲ್ಲ. ಯಾವುದೇ ಪಾಸ್ ವ್ಯವಸ್ಥೆಯನ್ನು ಜಾರಿಗೆ ತರಲ್ಲ ಅಂತ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಪಿ ರವಿಕುಮಾರ್ ಹೇಳಿದ್ದಾರೆ. ಪ್ರಯಾಣಿಸುವವರು ಸೂಕ್ತ ಕಾರಣ ನೀಡಲೇಬೇಕು. ಷರತ್ತುಬದ್ಧ ಲಾಕ್ಡೌನ್ ಜಾರಿಗೆ ತರಲಾಗಿದೆ. ಇದು ಸಂಪೂರ್ಣ ಲಾಕ್ಡೌನ್ ಅಲ್ಲ ಅಂತ ಅಡ್ಡಗೋಡೆ ಮೇಲೆ ದೀಪ ಬಿಟ್ಟಂತೆ ಹೇಳಿದ್ದಾರೆ. ಲಾಕ್ಡೌನ್ ಇದ್ರೂ ಎಲ್ಲ ಇರುತ್ತೆ ಎಂದವರ್ಯಾರು? ಸಿಎಂ ಮತ್ತು ಮುಖ್ಯ ಕಾರ್ಯದರ್ಶಿ ಮಧ್ಯೆಯೇ ತಾಳಮೇಳ ಇಲ್ವಾ?
ಸೋಮವಾರದಿಂದ ರಾಜ್ಯದಲ್ಲಿ ಪೊಲೀಸರು ಫುಲ್ ಆಕ್ಟಿವ್ ಆಗೋದು ಗ್ಯಾರಂಟಿನಾ? ನೋಡೋಣ ಬೆಂಗಳೂರಿಗೆ ಬೀಗ ನ್ಯೂಸ್ ಟಾಪ್ 9 ನಲ್ಲಿ. ರಾಜ್ಯದಲ್ಲಿ ಸರ್ಕಾರ ಮತ್ತೆ ಕಾಮಿಡಿ ಲಾಕ್ಡೌನ್ ಘೋಷಿಸಿದೆ. ಸೋಮವಾರದಿಂದ ಮತ್ತೊಂದು ಕಾಮಿಡಿ ಲಾಕ್ಡೌನ್ ಶುರುವಾಗ್ತಿದೆ. ರಾಜ್ಯದಲ್ಲಿ ಕಂಪ್ಲೀಟ್ ಲಾಕ್ಡೌನ್ ಅಂತೆ, ಆದ್ರೆ ಎಲ್ಲ ಇರುತ್ತಂತೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಲಾಕ್ಡೌನ್ ಅಂದ್ರೆ ಮುಖ್ಯ ಕಾರ್ಯದರ್ಶಿ ರವಿಕುಮಾರ್ ಲಾಕ್ಡೌನ್ ಅಲ್ಲ ಅಂತಾರೆ. ಹೀಗಾಗಿ ಸಿಎಂ ಸಿಎಸ್ ಮಧ್ಯೆಯೇ ತಾಳ ಇಲ್ಲ ಮೇಳ ಇಲ್ಲದಂತಾಗಿದೆ. ಸರ್ಕಾರ ಹಳೆ ಮಾರ್ಗಸೂಚಿಯನ್ನೇ ಕಾಪಿ ಪೇಸ್ಟ್ ಮಾಡಿದೆ. ರಾಜ್ಯದಲ್ಲಿ ಅಬ್ಬರಿಸುತ್ತಿರೋ ಕೊರೋನಾಗೆ ಬ್ರೇಕ್ ಹಾಕೋಕೆ ಬೆಂಗಳೂರು ಸೇರಿ ಕರುನಾಡಿನಾದ್ಯಂತ ಕಂಪ್ಲೀಟ್ ಲಾಕ್ಡೌನ್ ಘೋಷಣೆ ಮಾಡಲಾಗಿದೆ. ಮೇ 10ರಿಂದ ಮೇ 24ರವರೆಗೆ 14 ದಿನಗಳ ಕಾಲ ಬೆಂಗಳೂರು ಸೇರಿ ಕರುನಾಡಿಗೆ ಕಂಪ್ಲೀಟ್ ಬೀಗ ಬೀಳಲಿದೆ. ಕಂಪ್ಲೀಟ್ ಲಾಕ್ಡೌನ್ ಬಗ್ಗೆ ಸಿಎಂ ಬಿಎಸ್ವೈ ಮಹತ್ವದ ಘೋಷಣೆ ಮಾಡಿದ್ದಾರೆ. ಅಗತ್ಯ ಸೇವೆಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಸೇವೆಗಳು ಕಂಪ್ಲೀಟ್ ಲಾಕ್ ಆಗಿರಲಿದೆ. ಬೆಂಗಳೂರು ಸೇರಿ ರಾಜ್ಯಾದ್ಯಂತ ಮೇ 10ರಿಂದ ಮೇ 24ರವರೆಗೂ 14 ದಿನ ಕಂಪ್ಲೀಟ್ ಲಾಕ್ಡೌನ್ ಹೇರಲಾಗಿದೆ. ಸೋಮವಾರದಿಂದಲೇ ಕಾಮಿಡಿ ಲಾಕ್ಡೌನ್ ಪಾರ್ಟ್ 2 ಜಾರಿಗೆ ಬರಲಿದೆ. ಒಬ್ಬ ವ್ಯಕ್ತಿಯನ್ನು ಕೂಡ ರಸ್ತೆಯಲ್ಲಿ ಓಡಾಡಲು ಬಿಡಲ್ಲ ಅಂತ ಸಿಎಂ ಬಿಎಸ್ವೈ ಹೇಳಿದ್ದಾರೆ. ಜನ ಸಹಕಾರ ಕೊಡ್ತಾರೋ ಕೆಲವು ದಿನ ನೋಡ್ತೇವೆ. ಇನ್ನೂ ಬಿಗಿ ಮಾಡಬೇಕು ಅನಿಸಿದ್ರೆ ಮಾಡಲು ಸಿದ್ಧ. ಕಟ್ಟುನಿಟ್ಟಾಗಿ ಪಾಲನೆ ಮಾಡೋದು ಜನರ ಕರ್ತವ್ಯ ಅಂತ ಸಿಎಂ ಹೇಳಿದ್ದಾರೆ. ಬೆಂಗಳೂರು ಸೇರಿ ರಾಜ್ಯಾದ್ಯಂತ ಸೋಮವಾರದಿಂದಲೇ 14 ದಿನಗಳ ಕಾಲ ಕಂಪ್ಲೀಟ್ ಲಾಕ್ಡೌನ್ ಜಾರಿ ಮಾಡಿದ್ದಾರೆ. ಹೀಗಾಗಿ ಪೊಲೀಸರಿಗೆ ಫುಲ್ ಪವರ್ ನೀಡಲಾಗಿದೆ. ಪೊಲೀಸ್ ಅಧಿಕಾರಿಗಳಿಗೆ ಡಿಜಿ ಐಜಿಪಿ ಪ್ರವೀಣ್ ಸೂದ್ ಖಡಕ್ ಸೂಚನೆ ನೀಡಿದ್ದು, ಟಫ್ ಲಾಕ್ಡೌನ್ ನಿಯಮ ಪಾಲಿಸಲು ಪೂರ್ಣ ಅಧಿಕಾರವಿದೆ ಎಂದು ಆದೇಶಿಸಿದ್ದಾರೆ. ಹೀಗಾಗಿ ಸುಮ್ಮನೆ ಬೀದಿಗಿಳಿಯುವವರಿಗೆ ಖಾಕಿ ಪಡೆ ಲಾಠಿ ರುಚಿ ತೋರಿಸೋದು ಪಕ್ಕಾ. ಅಬ್ಬರಿಸುತ್ತಿರೋ ಕೊರೋನಾ ಕಟ್ಟಿ ಹಾಕಲು ಸರ್ಕಾರ ಮತ್ತೆ ಕಠಿಣ ಲಾಕ್ಡೌನ್ ಅಸ್ತ್ರ ಪ್ರಯೋಗಿಸಿದೆ. ಮೇ 10ರಿಂದ ಇಡೀ ಕರುನಾಡು ಕಂಪ್ಲೀಟ್ ಲಾಕ್ ಆಗ್ತಿದೆ. ಸೋಮವಾರದಿಂದ ಮೇ 24ರವರೆಗೂ ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಯ ಸಂಚಾರಕ್ಕೆ ಸಂಪೂರ್ಣವಾಗಿ ಬ್ರೇಕ್ ಬೀಳಲಿದೆ. ವೈದ್ಯಕೀಯ ಸೇವೆ, ಕೊರೋನಾ ಫ್ರಂಟ್ಲೈನ್ ವಾರಿಯರ್ಸ್ ಸಂಚಾರಕ್ಕೆ ಮಾತ್ರ ಅವಕಾಶವಿದೆ. ಇನ್ನುಳಿದ ಸಂಚಾರ ಸಂಪೂರ್ಣ ಬಂದ್ ಆಗಲಿದೆ. ಬೆಂಗಳೂರು ಸೇರಿ ಇಡೀ ಕರುನಾಡಲ್ಲಿ ಮೇ 10ರಿಂದ ಮೇ 24ರವರೆಗೂ 14 ದಿನಗಳ ಕಾಲ ಕಂಪ್ಲೀಟ್ ಲಾಕ್ಡೌನ್ ಜಾರಿಯಾಗಿದೆ. ರಾಜ್ಯಾದ್ಯಂತ ಮತ್ತಷ್ಟು ಟೈಟ್ ರೂಲ್ಸ್ ಜಾರಿಯಲ್ಲಿ ಇರಲಿದೆ. ಆಟೋ ಟ್ಯಾಕ್ಸಿ ಸಂಚಾರಕ್ಕೆ ಕಂಪ್ಲೀಟ್ ಬ್ರೇಕ್ ಬೀಳಲಿದೆ. ಆಟೋ ಟ್ಯಾಕ್ಸಿ, ಓಲಾ, ಊಬರ್ ಸೇರಿದಂತೆ ಯಾವುದೇ ಸೇವೆ ಇರಲ್ಲ. ಆಟೋ ಟ್ಯಾಕ್ಸಿ, ಓಲಾ, ಊಬರ್ ರೋಡಿಗೆ ಇಳಿಸಿದ್ರೆ ಖಾಕಿ ಪಡೆ ಬಿಸಿ ಮುಟ್ಟಿಸಲಿದೆ. ಟ್ಯಾಕ್ಸಿ, ಆಟೋ ಕ್ಯಾಬ್ಗಳಿಗೆ ತುರ್ತು ಸೇವೆಗೆ ಅವಕಾಶ ನೀಡಲಾಗಿದೆ. ಕೊರೋನಾ ಕಂಟ್ರೋಲ್ ತಪ್ಪಿದ್ದು ಮಾರಿ ಕಟ್ಟಿ ಹಾಕೋಕೆ ಮೇ 10ರಿಂದಲೇ ಕಂಪ್ಲೀಟ್ ಲಾಕ್ಡೌನ್ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಲಾಗಿದೆ. ಆದರೆ ರಾಜ್ಯದೊಳಗೆ ಗೂಡ್ಸ್ ವಾಹನಗಳ ಸಂಚಾರಕ್ಕೆ ಯಾವುದೇ ಅಡ್ಡಿ ಇಲ್ಲ. ವೈದ್ಯಕೀಯ ಸೇವೆಯ ವಾಹನಗಳು, ಫ್ರಂಟ್ಲೈನ್ ವಾರಿಯರ್ಸ್ ವಾಹನಗಳನ್ನು ಬಿಟ್ಟು ಉಳಿದಂತೆ ಎಲ್ಲ ವಾಹನಗಳ ಓಡಾಟಕ್ಕೆ ಸಂಪೂರ್ಣ ನಿರ್ಬಂಧ ವಿಧಿಸಲಾಗುತ್ತದೆ. ಮೇ 10ರಿಂದ ಮೇ 24ರವರೆಗೂ ಖಾಸಗಿ ವಾಹನಗಳ ಸಂಚಾರಕ್ಕೆ ಫುಲ್ ನಿರ್ಬಂಧ ಇರಲಿದೆ. ಬೆಂಗಳೂರು ಸೇರಿ ರಾಜ್ಯಾದ್ಯಂತ ಮೇ 10ರಿಂದ 14 ದಿನಗಳ ಕಾಲ ಕಂಪ್ಲೀಟ್ ಲಾಕ್ಡೌನ್ ಜಾರಿಯಾಗಲಿದೆ. ಕೃಷಿ ಕಾಮಗಾರಿಗೆ ಯಾವ ನಿರ್ಬಂಧವಿರೋದಿಲ್ಲ. ಕೃಷಿ ಸಂಬಂಧಿತ ಅಂಗಡಿಗಳು, ರಸಗೊಬ್ಬರ ಅಂಗಡಿಗಳು ಹಾಗೂ ಕೃಷಿ ಉಪಕರಣ ಅಂಗಡಿಗಳು, ಮೀನುಗಾರಿಕೆ, ಕೋಳಿ ಫಾರಂ, ಮಾಂಸದ ಅಂಗಡಿ, ಡೇರಿ ಓಪನ್ ಇರಲಿದೆ. ಬೆಳಗ್ಗೆ 6ರಿಂದ ಬೆಳಗ್ಗೆ 10 ಗಂಟೆಯವರೆಗೆ ಮಾತ್ರ ಅವಕಾಶವಿದೆ. ಅನ್ನದಾತರು ತಾವು ಬೆಳೆದ ತರಕಾರಿಯನ್ನ ಎಪಿಎಂಸಿ ಮಾರುಕಟ್ಟೆಗಳಲ್ಲಿ ಮಾರಾಟ ಮಾಡಬಹುದಾಗಿದೆ. ರಾಜ್ಯಾದ್ಯಂತ ಇರೋ ದೇವಾಲಯಗಳು, ಮಸೀದಿಗಳು ಕಂಪ್ಲೀಟ್ ಕ್ಲೋಸ್ ಆಗಿದೆ. ಮೇ 10ರಿಂದ ಇನ್ನು 14 ದಿನಗಳ ಕಾಲ ಬೆಂಗಳೂರು ಸೇರಿ ರಾಜ್ಯಾದ್ಯಂತ ದೇವರ ದರ್ಶನವಿರಲ್ಲ. ಎಂದಿನಂತೆ ರಾಜ್ಯಾದ್ಯಂತ ಎಲ್ಲ ದೇವಸ್ಥಾನಗಳು ಬಾಗಿಲು ಹಾಕಿರಲಿವೆ. ಮದುವೆ ಸಮಾರಂಭಗಳಲ್ಲಿ 50 ಜನರಿಗೆ ಮಾತ್ರ ಅವಕಾಶ ನೀಡಲಾಗಿದೆ. ಈಗಾಗಲೇ ನಿಗದಿಯಾಗಿರುವ ಮದುವೆಗೆ ಪಾಸ್ ಹೊಂದಿರೋರಿಗೆ ಮಾತ್ರ ಅವಕಾಶವಿದೆ. ಸೋಮವಾರದಿಂದ ಯಾವೆಲ್ಲ ಚಟುವಟಿಕೆಗಳಿಗೆ ಅವಕಾಶ ನೀಡಲಾಗಿದೆ, ಜೊತೆಗೆ ಯಾವೆಲ್ಲ ಚಟುವಟಿಕೆಗೆ ಬ್ರೇಕ್ ಬೀಳುತ್ತೆ, ಎಣ್ಣೆ ಪ್ರಿಯರಿಗೆ ಸರ್ಕಾರ ಕೊಟ್ಟಿರುವ ಗುಡ್ ನ್ಯೂಸ್ ಏನು ನೋಡೋಣ ಕರುನಾಡು ಲಾಕ್ ನ್ಯೂಸ್ ಟಾಪ್ 9 ನಲ್ಲಿ. ರಾಜ್ಯಾದ್ಯಂತ ಅಬ್ಬರಿಸಿ ಬೊಬ್ಬಿರುತ್ತಿರೋ ಕೊರೋನಾ ಕಟ್ಟಿ ಹಾಕೋಕೆ ಮೇ 10ರಿಂದ ಸಂಪೂರ್ಣ ಲಾಕ್ಡೌನ್ ಜಾರಿಯಾಗಲಿದೆ. ಬೆಂಗಳೂರು ಸೇರಿ ರಾಜ್ಯಾದ್ಯಂತ ಅಗತ್ಯ ವಸ್ತುಗಳ ಖರೀದಿಗೆ ಬೆಳಗ್ಗೆ 10ರವರೆಗೆ ಅವಕಾಶವಿದೆ. ಹಣ್ಣು, ಮಾಂಸ, ತರಕಾರಿ ಅಂಗಡಿ ಓಪನ್ ಇರಲಿವೆ. ಹಾಲಿನ ಅಂಗಡಿ ಬೆಳಗ್ಗೆಯಿಂದ ಸಂಜೆ 6ರವರೆಗೆ ಓಪನ್ ಇರಲಿದೆ. ತಳ್ಳುವ ಗಾಡಿಯಲ್ಲಿ ತರಕಾರಿ ಮಾರಾಟಕ್ಕೆ ಅವಕಾಶವಿದೆ.
ರಾಜ್ಯದಲ್ಲಿ ಅಬ್ಬರಿಸುತ್ತಿರೋ ಕೊರೋನಾಗೆ ಬ್ರೇಕ್ ಹಾಕೋಕೆ ಬೆಂಗಳೂರು ಸೇರಿ ಕರುನಾಡಿನಾದ್ಯಂತ ಕಂಪ್ಲೀಟ್ ಲಾಕ್ಡೌನ್ ಮಾಡಲಾಗಿದೆ. ಮೇ 10ರಿಂದಲೇ 14 ದಿನಗಳ ಕಾಲ ರಾಜಧಾನಿ ಬೆಂಗಳೂರು ಸೇರಿ ಕರುನಾಡಿಗೆ ಕಂಪ್ಲೀಟ್ ಬೀಗ ಬೀಳಲಿದೆ. ಅಗತ್ಯ ಸೇವೆಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಸೇವೆಗಳು ಕಂಪ್ಲೀಟ್ ಲಾಕ್ ಆಗಿರಲಿದೆ. ಕೊರೋನಾ ಕಟ್ಟಿಹಾಕೋಕೆ ಬೆಂಗಳೂರು ಸೇರಿ ಕರುನಾಡು ಸೋಮವಾರದಿಂದ 14 ದಿನಗಳ ಕಾಲ ಕಂಪ್ಲೀಟ್ ಲಾಕ್ ಆಗಲಿದೆ. ಲಾಕ್ಡೌನ್ ಟೈಮ್ನಲ್ಲಿ ಬೆಳಗ್ಗೆ 6ರಿಂದ 10ರವರೆಗೆ ಮಾತ್ರ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ ನೀಡಲಾಗಿದೆ. ಮೆಡಿಕಲ್, ಆಸ್ಪತ್ರೆ, ತುರ್ತು ಸೇವೆಗಳು, ಉತ್ಪಾದನಾ ವಲಯಕ್ಕೆ ಯಾವುದೇ ಅಡೆತಡೆ ಇಲ್ಲ. ಕೃಷಿ ಚಟುವಟಿಕೆಗಳಿಗೂ ತೊಂದರೆ ಇರಲ್ಲ. ಈ ಸೇವೆಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಸೇವೆಗಳು ಕಂಪ್ಲೀಟ್ ಲಾಕ್ ಆಗಿರಲಿದೆ. ಹೆಮ್ಮಾರಿ ಕಟ್ಟಿ ಹಾಕೋಕೆ ಬೆಂಗಳೂರು ಸೇರಿ ಕರುನಾಡು ಸೋಮವಾರದಿಂದ 14 ದಿನಗಳ ಕಾಲ ಕಂಪ್ಲೀಟ್ ಲಾಕ್ ಆಗಲಿದೆ. ಬೆಂಗಳೂರು ಸೇರಿ ಕರುನಾಡಿನಾದ್ಯಂತ ಮೇ 10ರಿಂದ 14 ದಿನಗಳ ಕಾಲ ಲಾಕ್ಡೌನ್ ಜಾರಿಯಲ್ಲಿ ಇರಲಿದೆ. ಲಾಕ್ಡೌನ್ ವೇಳೆ ಅಗತ್ಯ ವಸ್ತುಗಳ ಖರೀದಿಗೆ ಬೆಳಗ್ಗೆ 4 ಗಂಟೆ ಮಾತ್ರ ರಿಲೀಫ್ ನೀಡಲಾಗಿದೆ. ಪ್ರತಿದಿನ ಬೆಳಗ್ಗೆ 6 ಗಂಟೆಯಿಂದ ಬೆಳಗ್ಗೆ 10 ಗಂಟೆಯವರೆಗೂ ಹಾಲು, ಮೊಸರು, ತರಕಾರಿ, ದಿನಸಿ, ಹೂವು, ಹಣ್ಣು, ಮೀನು, ಮಾಂಸ ಖರೀದಿಸಬಹುದು. ಬೆಳಗ್ಗೆ 10 ಗಂಟೆ ಬಳಿಕ ರಾಜಧಾನಿ ಬೆಂಗಳೂರು ಸೇರಿ ಇಡೀ ಕರುನಾಡು ಸಂಪೂರ್ಣವಾಗಿ ಸ್ತಬ್ಧವಾಗಿರಲಿದೆ. ಬೆಂಗಳೂರಲ್ಲಿ ಕೊರೋನಾ ಕಟ್ಟಿ ಹಾಕೋಕೆ ಸರ್ಕಾರ ಟಫ್ ರೂಲ್ಸ್ ಜಾರಿಗೆ ತಂದಿದೆ. ಮೇ 10ರಿಂದ ಒಟ್ಟು 14 ದಿನಗಳ ಕಾಲ ಕಂಪ್ಲೀಟ್ ಬೆಂಗಳೂರು ಸೇರಿ ಕರುನಾಡು ಸ್ತಬ್ಧವಾಗಿರಲಿದೆ. ಬೆಂಗಳೂರಿನಲ್ಲಿ ಹೋಟೆಲ್ಗಳ ಬಾಗಿಲು ಎಂದಿನಂತೆ ಓಪನ್ ಇರಲಿದೆ. ಆದರೆ ಕೇವಲ ಪಾರ್ಸೆಲ್ಗೆ ಮಾತ್ರ ಅವಕಾಶ ನೀಡಲಾಗಿದೆ. ಆನ್ಲೈನ್ ಫುಡ್ ಡೆಲಿವರಿ ಎಂದಿನಂತೆ ಇರಲಿದೆ. ಝೊಮ್ಯಾಟೊ, ಸ್ವಿಗ್ಗಿ ಸೇರಿದಂತೆ ಆನ್ಲೈನ್ನಲ್ಲಿ ಊಟ ಬುಕ್ ಮಾಡಬಹುದಾಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಮೇ 10ರಿಂದ ಮತ್ತಷ್ಟು ಕಟ್ಟುನಿಟ್ಟಿನ ನಿಯಮ ಜಾರಿಯಾಗಲಿದೆ. ಸೋಮವಾರದಿಂದ ಅಂದರೆ ಮೇ 10ರಿಂದ ಮೇ 24ರವರೆಗೂ ಕರುನಾಡು ಕಂಪ್ಲೀಟ್ ಲಾಕ್ ಆಗಿರಲಿದೆ. ರಾಜಧಾನಿ ಬೆಂಗಳೂರು ಸೇರಿ ಕರುನಾಡಿನಾದ್ಯಂತ ಬಾರ್ ಅಂಡ್ ರೆಸ್ಟೋರೆಂಟ್ಗಳು ಬೆಳಗ್ಗೆ 6ರಿಂದ 10 ಗಂಟೆಯವರೆಗೂ ಓಪನ್ ಇರಲಿದೆ. ಬೆಳಗ್ಗೆ 10 ಗಂಟೆಯ ಬಳಿಕ ಎಲ್ಲ ಬಾರ್ ಅಂಡ್ ರೆಸ್ಟೋರೆಂಟ್ಗಳು ಕಂಪ್ಲೀಟ್ ಕ್ಲೋಸ್ ಆಗಿರಲಿದೆ. ಕೊರೋನಾ ಕಟ್ಟಿ ಹಾಕೋಕೆ ಬೆಂಗಳೂರು ಸೇರಿ ಕರುನಾಡು ಸೋಮವಾರದಿಂದ 14 ದಿನಗಳ ಕಾಲ ಕಂಪ್ಲೀಟ್ ಲಾಕ್ ಆಗಲಿದೆ. ಬೆಂಗಳೂರು ಸೇರಿ ಕರುನಾಡಿನಲ್ಲಿ ಕೊರೋನಾ ಕಟ್ಟಿ ಹಾಕೋಕೆ ಲಾಕ್ಡೌನ್ ಅಸ್ತ್ರ ಪ್ರಯೋಗಿಸಲಾಗಿದೆ. ಇನ್ನು ರಾಜ್ಯಾದ್ಯಂತ ತಳ್ಳುವ ಗಾಡಿಯಲ್ಲಿ ವ್ಯಾಪಾರಕ್ಕೆ ಎಂದಿನಂತೆ ಅವಕಾಶ ನೀಡಲಾಗಿದೆ. ಇಡೀ ರಾಜ್ಯವೇ ಕಂಪ್ಲೀಟ್ ಲಾಕ್ ಆದರೂ ತಳ್ಳುವ ಗಾಡಿಯಲ್ಲಿ ವ್ಯಾಪಾರವನ್ನ ಮಾಡಬಹುದು. ಕೊರೋನಾ ಕಟ್ಟಿ ಹಾಕೋಕೆ ಬೆಂಗಳೂರು ಸೇರಿ ಇಡೀ ಕರುನಾಡಲ್ಲಿ ಮೇ 10ರಿಂದ ಮೇ 24ರವರೆಗೆ 14 ದಿನಗಳ ಕಾಲ ಕಂಪ್ಲೀಟ್ ಲಾಕ್ಡೌನ್ ಜಾರಿಯಾಗಿದೆ. ಲಾಕ್ಡೌನ್ ವೇಳೆ ಬೆಂಗಳೂರು ಸೇರಿ ಕರುನಾಡಿನಾದ್ಯಂತ ಯಾವುದೇ ಬಸ್ ಸೇವೆ ಇರೋದಿಲ್ಲ. ಇನ್ನು 14 ದಿನ ಕೆಎಸ್ಆರ್ಟಿಸಿ ಹಾಗೂ ಬಿಎಂಟಿಸಿ ಬಸ್ಗಳು ರೋಡಿಗೆ ಇಳಿಯೋದಿಲ್ಲ. ಮೆಜೆಸ್ಟಿಕ್ನ ಬಿಎಂಟಿಸಿ ನಿಲ್ದಾಣದಿಂದ ದೇವನಹಳ್ಳಿ ಏರ್ಪೋರ್ಟ್ಗೆ ಹೋಗುವವರಿಗೆ ಗಂಟೆಗೊಂದು ಬಸ್ ವ್ಯವಸ್ಥೆ ಇದ್ದು ಇದು ಹಾಗೆ ಮುಂದುವರಿಯಲಿದೆ. ಸಿಲಿಕಾನ್ ಸಿಟಿ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ 14 ದಿನಗಳ ಕಾಲ ಕಂಪ್ಲೀಟ್ ಲಾಕ್ಡೌನ್ ಜಾರಿಯಾಗಿದೆ. ಈ ಹಿಂದೆ ಹಾಫ್ ಲಾಕ್ಡೌನ್ ವೇಳೆ ಕಟ್ಟಡ ಕಾಮಗಾರಿಗಳಿಗೆ ಅವಕಾಶ ನೀಡಿದ್ರು. ಇದೀಗ ಕಂಪ್ಲೀಟ್ ಲಾಕ್ಡೌನ್ ವೇಳೆಯೂ ಕಟ್ಟಡ ಕಾಮಗಾರಿಗಳಿಗೆ ಅವಕಾಶ ನೀಡಲಾಗಿದೆ. ಸ್ಥಳದಲ್ಲಿಯೇ ಇದ್ದು ಕಟ್ಟಡ ಕಾಮಗಾರಿಗಳನ್ನು ನಡೆಸೋಕೆ ಅವಕಾಶ ನೀಡಲಾಗಿದೆ. ಆದರೆ ಬೈಕ್, ಕಾರುಗಳಲ್ಲಿ ಯಾರೂ ಕೂಡ ಹೊರಗೆ ಬರೋ ಹಾಗಿಲ್ಲ, ಯಾವುದೇ ವಾಹನಗಳಲ್ಲಿ ಎಂಟ್ರಿ ಕೊಡೋ ಹಾಗಿಲ್ಲ ಅಂತ ಆದೇಶ ಹೊರಡಿಸಲಾಗಿದೆ. ಬೆಂಗಳೂರಿನಲ್ಲಿ ಟಫ್ ರೂಲ್ಸ್ ಜಾರಿಯಲ್ಲಿ ಇದ್ರೂ ವಾಹನಗಳು ಬೀದಿಗೆ ಇಳಿತಿರೋದು ಯಾಕೆ? ಕೆಆರ್ ಮಾರ್ಕೆಟ್ನಲ್ಲಿ ಇವತ್ತಿನ ಸ್ಥಿತಿ ಹೇಗಿತ್ತು? ಕಲಬುರಗಿಯ ಸೂಪರ್ ಮಾರ್ಕೆಟ್ನಲ್ಲಿ ಜನಜಂಗುಳಿ ಹೇಗಿತ್ತು? ನೋಡೋಣ ರೂಲ್ಸ್ ಬ್ರೇಕ್ ನ್ಯೂಸ್ ಟಾಪ್ 9ನಲ್ಲಿ. ಸರ್ಕಾರದ ಲಾಕ್ಡೌನ್ಗೆ ಜನರು ಡೋಂಟ್ ಕೇರ್ ಎಂದಿದ್ದಾರೆ. ಸರ್ಕಾರದ ಟಫ್ ರೂಲ್ಸ್ ಜಾರಿಯಲ್ಲಿದ್ರೂ ಜನರ ಅನಗತ್ಯ ಸಂಚಾರಕ್ಕೆ ಮಾತ್ರ ಬ್ರೇಕ್ ಬಿದ್ದಿಲ್ಲ. ಬೆಂಗಳೂರಿನ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದ ಸುತ್ತಮುತ್ತ ವಾಹನಗಳ ಓಡಾಟ ಇನ್ನೂ ನಿಂತಿಲ್ಲ. ಟಫ್ ರೂಲ್ಸ್ಗೆ ತಲೆಕೆಡಿಸಿಕೊಳ್ಳದೆ ಎಂದಿನಂತೆ ಬೈಕ್, ಕಾರ್ಗಳು ಸಂಚಾರ ಮಾಡ್ತಿವೆ. ಕೊರೋನಾ ರಣಕೇಕೆ ಮಧ್ಯೆ ಬೆಂಗಳೂರಿನಲ್ಲಿ ಜನರು ರೂಲ್ಸ್ ಬ್ರೇಕ್ ಮಾಡಿದ್ದಾರೆ. ಬೆಂಗಳೂರಿನ ಕೆಆರ್ ಮಾರ್ಕೆಟ್ನಲ್ಲಿ ಸಾಮಾಜಿಕ ಅಂತರ ಮರೆತು ಭರ್ಜರಿ ವ್ಯಾಪಾರ ಮಾಡಿದ್ದಾರೆ. ಹೂವು, ಹಣ್ಣು ಖರೀದಿಯಲ್ಲಿ ಜನರು ಮಗ್ನರಾಗಿದ್ರು. ಸರ್ಕಾರದ ರೂಲ್ಸ್ ಬ್ರೇಕ್ ಮಾಡಿ ವ್ಯಾಪಾರ ವಹಿವಾಟು ಮಾಡಿದ್ದು ರಸ್ತೆ ಬದಿಯೇ ವ್ಯಾಪಾರ ಮಾಡಿದ್ರಿಂದ ಟ್ರಾಫಿಕ್ ಜಾಮ್ ಆಗಿತ್ತು. ಕೊರೋನಾ ಆರ್ಭಟದ ಮಧ್ಯೆ ಮೈಸೂರಿನಲ್ಲಿ ಜನರ ಖರೀದಿ ಭರಾಟೆ ಜೋರಾಗಿತ್ತು. ದಿನಸಿ ಖರೀದಿಸಲು ಜನರು ಮುಗಿಬಿದ್ದಿದ್ದು ಸಂತೆಪೇಟೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಗ್ರಾಹಕರು ಸೇರಿದ್ರು. ಸಾಮಾಜಿಕ ಅಂತರ ಎಲ್ಲ ಮಾಸ್ಕ್ ಹಾಕದೆ ಜನರು ನಿರ್ಲಕ್ಷ್ಯ ತೋರಿದ್ದು ಜನರನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಟ್ಟರು. ಹೆಚ್ಚು ಜನರು ಸೇರಿದ್ರಿಂದ ಟ್ರಾಫಿಕ್ ಜಾಮ್ ಕೂಡ ಆಗಿತ್ತು.
ಕುಂದಾನಗರಿ ಬೆಳಗಾವಿಯಲ್ಲೂ ಸರ್ಕಾರದ ನಿಯಮಗಳಿಗೆ ತಿಲಾಂಜಲಿ ಹಾಡಲಾಗಿದೆ. ಬೆಳಗಾವಿ ನಗರದ ಮಾರ್ಕೆಟ್ನಲ್ಲಿ ಎಲ್ಲ ಅಂಗಡಿಗಳು ಓಪನ್ ಆಗಿದ್ದು, ಅಗತ್ಯ ವಸ್ತುಗಳ ಖರೀದಿಗಾಗಿ ನೂರಾರು ಜನರು ಮುಗಿಬಿದ್ದಿದ್ರು. ಮಾಸ್ಕ್ ಧರಿಸದೆ, ದೈಹಿಕ ಅಂತರ ಕಾಪಾಡಿಕೊಳ್ಳದೆ ವ್ಯಾಪಾರ ಮಾಡಿದ್ದಾರೆ. ಮಾರುಕಟ್ಟೆಯಲ್ಲಿ ವ್ಯಾಪಾರಸ್ಥರಿಗೆ ಹೇಳೋರಿಲ್ಲ ಕೇಳೋರಿಲ್ಲ ಎನ್ನುವಂತಾಗಿದೆ. ಕಲಬುರಗಿಯಲ್ಲಿ ದಿನೇ ದಿನೇ ಕೊರೋನಾ ಪ್ರಕರಣಗಳು ಹೆಚ್ಚುತ್ತಿದ್ದು, ಮೃತರ ಸಂಖ್ಯೆಯು ದುಪ್ಪಟ್ಟಾಗ್ತಿದೆ. ಹೀಗಿದ್ರೂ ಜನರು ಮಾತ್ರ ಇನ್ನೂ ಬುದ್ಧಿ ಕಲಿತಿಲ್ಲ. ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ ಸಾವಿರಾರು ಜನರಿಂದ ತುಂಬಿ ತುಳುಕ್ತಿತ್ತು. ಅಗತ್ಯ ವಸ್ತುಗಳ ಖರೀದಿಗೆ ಮುಗಿಬಿದ್ದಿರೋ ಜನರು ಸಾಮಾಜಿಕ ಅಂತರ ಮರೆತು ಖರೀದಿಯಲ್ಲಿ ಬ್ಯುಸಿಯಾಗಿದ್ರು. ಮಾಸ್ಕ್ ಹಾಕದೆ ಕೊರೋನಾದ ಭಯ ಬಿಟ್ಟು ಜನರು ಓಡಾಡ್ತಿದ್ದಾರೆ. ಮಹಾಮಾರಿ ಕೊರೋನಾ ಸೋಂಕು ಎರಡನೇ ಅಲೆಗೆ ಮಂಡ್ಯದಲ್ಲಿ ಡೋಂಟ್ ಕೇರ್ ಎನ್ನಲಾಗಿದೆ. ಮದ್ದೂರಿನ ತರಕಾರಿ ಮಾರುಕಟ್ಟೆಯಲ್ಲಿ ಜನರ ದಂಡೆ ಸೇರಿತ್ತು. ಮಾಸ್ಕ್ ಇಲ್ಲದೆ, ಸಾಮಾಜಿಕ ಅಂತರವೂ ಇಲ್ಲದೆ ತರಕಾರಿ ಖರೀದಿಯಲ್ಲಿ ಜನರು ತೊಡಗಿದ್ರು. ತಾಲೂಕಿನಲ್ಲಿ ಕೊರೋನಾ ವೈರಸ್ ಅಟ್ಟಹಾಸ ಹೆಚ್ಚಾಗ್ತಿದ್ದು, ಸಾವು ನೋವುಗಳು ಹೆಚ್ಚಾಗಿದ್ರು. ಜನರು ಮಾತ್ರ ತಲೆ ಕೆಡಿಸಿಕೊಂಡಿಲ್ಲ. ಕೊರೋನಾ ನಿಯಂತ್ರಣಕ್ಕೆ ರಾಜ್ಯ ಸರ್ಕಾರ ಟಫ್ ರೂಲ್ಸ್ ಜಾರಿಗೆ ತಂದಿದ್ರೆ, ಕೋಟೆನಾಡಿನ ಜನರು ನಿಯಮಗಳಿಗೆ ಡೋಂಟ್ ಕೇರ್ ಎಂದಿದ್ದಾರೆ. ಚಿತ್ರದುರ್ಗದ ತರಕಾರಿ ಮಾರುಕಟ್ಟೆಯಲ್ಲಿ ಜನಜಂಗುಳಿಯೇ ಸೇರಿತ್ತು. ಜಯದೇವ ಕ್ರೀಡಾಂಗಣದಲ್ಲಿ ತಾತ್ಕಾಲಿಕವಾಗಿ ತರಕಾರಿ ಮಾರುಕಟ್ಟೆ ತೆರೆದಿದ್ದು, ಸಾಮಾಜಿಕ ಅಂತರ ಮರೆತು ಜನರು ಜಮಾವಣೆಗೊಂಡಿದ್ರು. ತರಕಾರಿ ಕೊಳ್ಳಲು ಸಾಮಾಜಿಕ ಅಂತರವನ್ನೇ ಮರೆತಿದ್ರು. ಕೊರೋನಾ ಸೋಂಕಿಗೆ ದಾವಣಗೆರೆ ಜಿಲ್ಲೆಯ ಜಗಳೂರಿನ ಜನ ಕ್ಯಾರೆ ಎಂದಿಲ್ಲ. ತರಕಾರಿ ಸೇರಿದಂತೆ ಅಗತ್ಯ ವಸ್ತುಗಳ ಖರೀದಿಗೆ ಜನರು ಮುಗಿಬೀಳ್ತಿದ್ದಾರೆ. ಸರ್ಕಾರದ ಕೊರೋನಾ ನಿಯಮಗಳಿಗೆ ತಿಲಾಂಜಲಿ ಹಾಡಿರೋ ಜನರು ಮಾಸ್ಕ್ ಧರಿಸದೆ, ಸಾಮಾಜಿಕ ಅಂತರ ಪಾಲಿಸದೆ ಅಗತ್ಯ ವಸ್ತುಗಳನ್ನು ಖರೀದಿಸಿದ್ದಾರೆ. ಬೆಳಗ್ಗೆಯಿಂದಲೇ ಅಂಗಡಿಗಳ ಬಳಿ ಜನಜಾತ್ರೆಯೇ ಸೇರಿದೆ. ಗದಗ ನಗರದಲ್ಲಿ ಅಗತ್ಯ ವಸ್ತುಗಳ ಅಂಗಡಿಗಳ ಜೊತೆ ಇತರೆ ಅಂಗಡಿಗಳು ಓಪನ್ ಆಗಿತ್ತು. ನಗರದ ಜನತಾ ಬಜಾರ್ನಲ್ಲಿ ಸರ್ಕಾರದ ನಿಯಮ ಉಲ್ಲಂಘಿಸಿ ಮಾಲೀಕರು ಅಂಗಡಿ ತೆರೆದಿದ್ರು. ಹೀಗಾಗಿ ಸ್ಥಳಕ್ಕೆ ದೌಡಾಯಿಸಿದ ಶಹರ ಪೊಲೀಸರು ಅಂಗಡಿ ಬಂದ್ ಮಾಡಿಸಿದ್ದಾರೆ. ಅಲ್ಲದೆ ಮತ್ತೆ ಓಪನ್ ಮಾಡಿದ್ರೆ ಕಠಿಣ ಕ್ರಮದ ಎಚ್ಚರಿಕೆ ನೀಡಿದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ಬ್ರೇಕ್ನ ನಂತರ. ನಂಬರ್ 1 ವಿದ್ಯಾಸಂಸ್ಥೆಗಳ ರೂವಾರಿ ವಾಗ್ದೇವಿಯವರಿಗೆ ಸುಸ್ವಾಗತ. ಆಟೋಗ್ರಾಫ್ ಪ್ಲೀಸ್. ನಿನ್ನ ಹೆಸರೇನು? ಸರಸ್ವತಿ. ಹೆಸರು ನೋಡಿದ್ರೆ ಸರಸ್ವತಿ, ತಲೆಯಲ್ಲಿ 2 ಅಕ್ಷರ ಕೂಡ ಇಲ್ಲ. ಬರ್ತಿದ್ದಾಳೆ ನಂಬರ್ 1 ಸೊಸೆ. ಇದೇ ಸೋಮವಾರದಿಂದ ಪ್ರತಿದಿನ ಮಧ್ಯಾಹ್ನ 1ಕ್ಕೆ ನಿಮ್ಮ ಜೀ ಕನ್ನಡದಲ್ಲಿ. ಬ್ರೇಕ್ನ ನಂತರ ಮತ್ತೆ ಸ್ವಾಗತ. ಲಾಕ್ಡೌನ್ ಘೋಷಣೆಯಾಗ್ತಿದ್ದಂತೆ ಜನರು ಬೆಂಗಳೂರಿಗೆ ಬಾಯ್ ಬಾಯ್ ಹೇಳ್ತಿರೋದು ಯಾಕೆ? ಕೊರೋನಾ ರೋಗಿಗಳಿಗೆ ಬೆಡ್ ನೀಡಲು ಬಿಬಿಎಂಪಿ ಮಾಡಿರುವ ಪ್ಲಾನ್ ಏನು? ವೀಕೆಂಡ್ ಕರ್ಫ್ಯೂಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ಯಾವ ಊರಿನಲ್ಲಿ ಗೊತ್ತಾ? ನೋಡೋಣ ಕೊರೋನಾ ಘಾತ ನ್ಯೂಸ್ ಟಾಪ್ 9ನಲ್ಲಿ. ಮತ್ತೆ 15 ದಿನಗಳ ಕಾಲ ಲಾಕ್ಡೌನ್ ಘೋಷಣೆಯಾಗ್ತಿದ್ದಂತೆ ಜನರು ಬೆಂಗಳೂರಿಗೆ ಗುಡ್ ಬೈ ಹೇಳ್ತಿದ್ದಾರೆ. ಬೆಂಗಳೂರಿನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣ, ಯಶವಂತಪುರ ರೈಲ್ವೆ ನಿಲ್ದಾಣದಲ್ಲಿ ಜನಜಾತ್ರೆಯೇ ಸೇರಿದೆ. ದೈಹಿಕ ಅಂತರ ಮರೆತು ಊರುಗಳತ್ತ ತೆರಳಲು ಸಾವಿರಾರು ಸಂಖ್ಯೆಯಲ್ಲಿ ಪ್ರಯಾಣಿಕರು ಆಗಮಿಸಿದ್ದಾರೆ. ಹೆಂಡತಿ ಮಕ್ಕಳ ಜೊತೆ ವಲಸೆ ಕಾರ್ಮಿಕರು ಬೆಂಗಳೂರು ತೊರೆಯುತ್ತಿದ್ದಾರೆ. ಬೆಂಗಳೂರಿನ ಕೆಎಸ್ಆರ್ ರೈಲ್ವೆ ನಿಲ್ದಾಣದಲ್ಲಿ ನೆರೆದ ಜನ ಕೋವಿಡ್ ರೂಲ್ಸ್ ಪಾಲಿಸದೆ ನಿರ್ಲಕ್ಷ್ಯ ವಹಿಸಿದ್ರು. ಲಾಕ್ಡೌನ್ ಬಳಿಕ 11ನೇ ದಿನವೂ ಜನ ತಮ್ಮ ಊರುಗಳತ್ತ ತೆರಳಿದ್ದು, ನಿಲ್ದಾಣದಲ್ಲಿ ಜನಜಂಗುಳಿಯೇ ಏರ್ಪಟ್ಟಿತ್ತು. ಈ ವೇಳೆ ಅಂತರ ಪಾಲಿಸದೆ ಜನ ಗುಂಪಾಗಿ ಉತ್ತರ ಕರ್ನಾಟಕ ಸೇರಿ ಆಂಧ್ರಪ್ರದೇಶ, ಕೇರಳ, ದೆಹಲಿ, ಗುಜರಾತ್, ಅಸ್ಸಾಂ ಕಡೆ ಪ್ರಯಾಣ ಬೆಳೆಸಿದ್ರು. ಬೆಂಗಳೂರಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಎಂದಿನಂತೆ ಜನ ತರಕಾರಿ, ಹಣ್ಣು, ಸೊಪ್ಪು ಖರೀದಿಯಲ್ಲಿ ಬ್ಯುಸಿಯಾಗಿದ್ರು. ಸಿಲಿಕಾನ್ ಸಿಟಿಯಲ್ಲಿ ನಿತ್ಯ ಸೋಂಕಿತರ ಸಂಖ್ಯೆ ಹೆಚ್ಚುತ್ತಿದ್ರು. ಅಂತರ ಪಾಲಿಸದೆ, ಮಾಸ್ಕ್ ಧರಿಸದೆ ಜನ ಬೇಜವಾಬ್ದಾರಿ ತೋರಿದ್ರು. ಈ ವೇಳೆ ಮುಖಕ್ಕೆ ಮಾಸ್ಕ್ ಧರಿಸದೆ ಕುತ್ತಿಗೆಗೆ ಧರಿಸಿ ನಿರ್ಲಕ್ಷ್ಯ ತೋರಿದ್ರು. ಅಲ್ಲದೆ ಮಾರುಕಟ್ಟೆ ರಸ್ತೆಯಲ್ಲಿ ವಾಹನಗಳು ಕೂಡ ಎಂದಿನಂತೆ ಸಂಚರಿಸಿದ್ವು. ಸೋಂಕಿತರಿಗೆ ಚಿಕಿತ್ಸೆ ನೀಡಲು ಬಿಬಿಎಂಪಿ ಹೊಸ ಪ್ಲಾನ್ ಮಾಡಿದೆ. ವಾರ್ಡ್ ಮಟ್ಟದ ಚಿಕಿತ್ಸಾ ಕೇಂದ್ರಕ್ಕೆ ಬಂದರಷ್ಟೇ ಬೆಡ್ ನೀಡಲು ನಿರ್ಧರಿಸಿದೆ. ಆಸ್ಪತ್ರೆಗಳ ಐಸಿಯು ಆಕ್ಸಿಜನ್ ಬೆಡ್ ಫುಲ್ ಆಗಿದ್ದು, ಕೆಲವರು ಅವಶ್ಯಕತೆ ಇಲ್ಲದಿದ್ದರೂ ಬಹುತೇಕರು ಸಹಾಯವಾಣಿಗೆ ಕರೆ ಮಾಡುತ್ತಿದ್ದಾರೆ. ಹೀಗಾಗಿ ಅನಗತ್ಯವಾಗಿ ಬೆಡ್ ಹಂಚಿಕೆ ತಡೆಗೆ ತಂಡ ರಚನೆಗೆ ಬಿಬಿಎಂಪಿ ಪ್ಲಾನ್ ಮಾಡಿದೆ. ವಾರ್ಡ್ ಮಟ್ಟದಲ್ಲಿ ತೆರೆಯಲಾಗುವ ಹೆಲ್ತ್ ಕೇರ್ ಸೆಂಟರ್ಗೆ ಸೋಂಕಿತರು ತೆರಳಿದಾಗ ತಪಾಸಣೆ ನಡೆಸಿ ಅವರಿಗೆ ಎಚ್ಡಿಯು, ಐಸಿಯು, ಹೋಮ್ ಐಸೋಲೇಷನ್ ಸೇರಿ ಯಾವ ಚಿಕಿತ್ಸೆ ಅವಶ್ಯಕತೆ ಇದೆ ಅಂತ ಅಲ್ಲೇ ನಿರ್ಧರಿಸಲಾಗುತ್ತೆ.
ಬಿಬಿಎಂಪಿ ವಾರ್ಡ್ ಮಟ್ಟದಲ್ಲಿ ನಡೆಸೋ ತಪಾಸಣೆಯಲ್ಲಿ ರೋಗಿಗಳಿಗೆ ಐಸಿಯು ಬೆಡ್ ಅವಶ್ಯಕತೆ ಇದ್ರೆ ನೇರವಾಗಿ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗುತ್ತೆ. ಬೆಡ್ ಫುಲ್ ಆಗಿದ್ದಲ್ಲಿ ಹತ್ತಿರದ ಕೋವಿಡ್ ಕೇರ್ ಸೆಂಟರ್ನಲ್ಲಿ ನಿಗಾ ಇರಿಸಿ ಚಿಕಿತ್ಸೆ ನೀಡಲಾಗುತ್ತೆ. 8 ಗಂಟೆಗಳ ಕಾಲ ಸೋಂಕಿತರಿಗೆ ಆಕ್ಸಿಜನ್ ಕೊಡಿಸುವ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ನಂತರ ಬೆಡ್ ಸಿಕ್ಕ ಕೂಡಲೇ ಸೋಂಕಿತರನ್ನ ಆಸ್ಪತ್ರೆಗೆ ದಾಖಲಿಸಲು ಪ್ಲಾನ್ ಮಾಡಲಾಗಿದೆ. ಲಾಕ್ಡೌನ್ಗೆ ಕೊಡಗು ಜಿಲ್ಲೆಯಲ್ಲಿ ಜನರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ವಾರಾಂತ್ಯದಲ್ಲಿ ಮನೆಯಲ್ಲೇ ಜನರು ಉಳಿದಿದ್ದು ಹಾಲು, ಪೇಪರ್ ಖರೀದಿಗೆ ಅವಕಾಶವಿದೆ. ಉಳಿದೆಲ್ಲ ಅಂಗಡಿ ಮಳಿಗೆಗಳು ಬಂದಾಗಿದ್ವು. ಇನ್ನು ಕಟ್ಟುನಿಟ್ಟಿನ ಲಾಕ್ಡೌನ್ ವೇಳೆ ಮನೆಯಿಂದ ಹೊರಬಂದವರಿಗೆ ಪೊಲೀಸರು ಬಸ್ಕಿ ಹೊಡೆಸಿದ್ರು. ಅನಗತ್ಯವಾಗಿ ಓಡಾಡುವ ವಾಹನಗಳನ್ನು ಸೀಸ್ ಮಾಡು ಎಚ್ಚರಿಕೆ ನೀಡಿದ್ರು. ಬಾಗಲಕೋಟೆ ಜಿಲ್ಲೆ ಬೇಳಗಿ ಪಟ್ಟಣದ ಟಂಟಂ ಚಾಲಕನೊಬ್ಬನ ಪತ್ನಿ ಕೋವಿಡ್ನಿಂದ ಮೃತಪಟ್ಟ ಪತಿ ನೆನೆದು ಕಣ್ಣೀರು ಹಾಕಿದ್ದಾರೆ. ಕಳೆದ ಸೋಮವಾರ ಬೆಡ್ ಸಿಗದೆ ಪತಿ ಗುರುಶಾಂತಯ್ಯ 2.5 ಗಂಟೆ ಆಂಬ್ಯುಲೆನ್ಸ್ನಲ್ಲೇ ಉಸಿರಾಟದ ಸಮಸ್ಯೆಯಿಂದ ಬಳಲಿದ್ರು. ಬೆಡ್ ಸಿಕ್ಕಿದ್ರೆ ಪತಿ ಬದುಕುಳಿಯುತ್ತಿದ್ರು. ಆದರೆ ಬೆಡ್ ಸಿಗದ ಕಾರಣ ಪತಿ ಮೃತಪಟ್ಟರು ಅಂತ ಪತ್ನಿ ಪಾರ್ವತಿ ಕಣ್ಣೀರು ಹಾಕಿದ್ದಾರೆ. ನನ್ನ ಪತಿ ಸಾವಿಗೆ ಆಸ್ಪತ್ರೆಯ ನಿರ್ಲಕ್ಷ್ಯವೇ ಕಾರಣವಾಗಿದ್ದು 2 ಚಿಕ್ಕ ಮಕ್ಕಳನ್ನ ಕಟ್ಟಿಕೊಂಡು ನಾನು ಹೇಗೆ ಬದುಕಲಿ ಅಂತ ನೊಂದ ಪಾರ್ವತಿ ಅಸಹಾಯಕತೆ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿ ಜಿಲ್ಲೆ ಅಫಜಲ್ಪುರದ ತಾಲೂಕು ಆಸ್ಪತ್ರೆಗೆ 6 ವೆಂಟಿಲೇಟರ್ಗಳನ್ನು ತರಲಾಗಿದೆ. ಸರ್ಕಾರಿ ಆಸ್ಪತ್ರೆಯಲ್ಲಿದ್ದ ವೆಂಟಿಲೇಟರ್ಗಳನ್ನು ಖಾಸಗಿ ಆಸ್ಪತ್ರೆಗೆ ನೀಡಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗಿತ್ತು. ಇಂದು ಸಚಿವ ಮುರುಗೇಶ್ ನಿರಾಣಿ ಆಸ್ಪತ್ರೆಗೆ ಭೇಟಿ ನೀಡಲಿದ್ದು ತಾಲೂಕು ಆಸ್ಪತ್ರೆಗೆ ವೆಂಟಿಲೇಟರ್ಗಳನ್ನು ಶಿಫ್ಟ್ ಮಾಡಲಾಗಿದೆ. ವೆಂಟಿಲೇಟರ್ ಆಪರೇಟ್ ನಿರ್ವಹಿಸಲು ಸಿಬ್ಬಂದಿ ಇಲ್ಲದಿದ್ದರಿಂದ ವಾರದ ಹಿಂದೆ ಖಾಸಗಿ ಆಸ್ಪತ್ರೆಗೆ ಸಿಬ್ಬಂದಿ ವೆಂಟಿಲೇಟರ್ ನೀಡಿದ್ರು. ಬಳ್ಳಾರಿ ಜಿಲ್ಲಾಡಳಿತ ಆಕ್ಸಿಜನ್ ಬೆಡ್ ಹೆಚ್ಚಳಕ್ಕೆ ಮುಂದಾಗಿದೆ. ಜಿಂದಾಲ್ ಕಂಪನಿಯಲ್ಲಿ 1,000 ಆಕ್ಸಿಜನ್ ಬೆಡ್ ರೆಡಿಯಾಗ್ತಿದ್ದು ಸೋಂಕಿತರನ್ನ ಆರೈಕೆ ಮಾಡಲು ಜಿಲ್ಲಾಡಳಿತ ಮಹತ್ವದ ಹೆಜ್ಜೆ ಇರಿಸಿದೆ. ಜಿಂದಾಲ್ ಕಂಪನಿಯಲ್ಲಿ 3 ಬೃಹತ್ ಜರ್ಮನ್ ಆಂಗರ್ ನಿರ್ಮಿಸಲಾಗ್ತಿದ್ದು ಸದ್ಯ 272 ಆಕ್ಸಿಜನ್ ಬೆಡ್ಗಳು ಸಿದ್ಧಗೊಂಡಿವೆ. ಮೇ 15ರೊಳಗೆ ಒಟ್ಟು 1,000 ಆಕ್ಸಿಜನ್ ಬೆಡ್ ರೋಗಿಗಳ ಆರೈಕೆಗೆ ಸಿಗಲಿದ್ದು ಜಿಂದಾಲ್ ಆಕ್ಸಿಜನ್ ಉತ್ಪಾದನೆ ಘಟಕದಿಂದಲೇ ಆಕ್ಸಿಜನ್ ಪೂರೈಸಲಾಗುತ್ತೆ. ಅದಕ್ಕಾಗಿ ಸುಮಾರು 4 ಕಿಲೋಮೀಟರ್ ವರೆಗೂ ಅಧಿಕ ಆಕ್ಸಿಜನ್ ಪೈಪ್ಲೈನ್ ಅಳವಡಿಸಲಾಗಿದೆ. ಜಿಲ್ಲಾಡಳಿತ ಹಾಗೂ ಜಿಂದಾಲ್ ಕಂಪನಿ ಸಹಯೋಗದೊಂದಿಗೆ ಆಕ್ಸಿಜನ್ ಬೆಡ್ ರೆಡಿಯಾಗ್ತಿವೆ. ದೇಶದಲ್ಲಿ ಕೊರೋನಾ ಸಾವು ಹೊಸ ದಾಖಲೆ ಬರೆದಿದ್ಯಾ? ರಾಜ್ಯದ ಯಾವ 3 ಜಿಲ್ಲೆಯಲ್ಲಿ ಕೊರೋನಾ ಕೇಸ್ ಹೆಚ್ಚಾಗ್ತಿದೆ? ಕೊರೋನಾದ 3ನೇ ಅಲೆ ಬಗ್ಗೆ ಗೊಂದಲಕಾರಿ ಹೇಳಿಕೆ ನೀಡಿದ್ದು ಯಾರು? ಇವೆಲ್ಲವನ್ನು ನೋಡೋಣ ದೇಶ ವಿದೇಶ ನ್ಯೂಸ್ ಟಾಪ್ 9ನಲ್ಲಿ. ಕಳೆದ 24 ಗಂಟೆ ಅವಧಿಯಲ್ಲಿ ದೇಶದಲ್ಲಿ 4,000ಕ್ಕೂ ಹೆಚ್ಚಿನ ಮಂದಿ ಕೊರೋನಾದಿಂದ ಸಾವನ್ನಪ್ಪಿದ್ದಾರೆ. ಕೊರೋನಾದಿಂದ 24 ಗಂಟೆ ಅವಧಿಯಲ್ಲಿ ಇದೇ ಮೊದಲ ಬಾರಿಗೆ 4,191 ಮಂದಿ ಸಾವನ್ನಪ್ಪಿದ್ದಾರೆ. ಕಳೆದ 24 ಗಂಟೆಯಲ್ಲಿ 4,01,529 ಮಂದಿಯಲ್ಲಿ ಕೊರೋನಾ ಸೋಂಕು ದೃಢಪಟ್ಟಿದೆ. ದೇಶದಲ್ಲಿ ಕೊರೋನಾ ಕೇಸ್ ಹೆಚ್ಚಾಗ್ತಿರುವ ಜಿಲ್ಲೆಗಳ ಪೈಕಿ ಕರ್ನಾಟಕದ 3 ಜಿಲ್ಲೆಗಳು ಇವೆ. ಕರ್ನಾಟಕದ ಬೆಂಗಳೂರು ನಗರ, ಮೈಸೂರು ಮತ್ತು ತುಮಕೂರು ಜಿಲ್ಲೆಯಲ್ಲಿ ಕಳೆದ 15 ದಿನದಿಂದ ಕೊರೋನಾ ಕೇಸ್ ಹೆಚ್ಚಳವಾಗ್ತಿದೆ ಎಂದು ಕೇಂದ್ರ ಸರ್ಕಾರದ ಆರೋಗ್ಯ ಇಲಾಖೆಯ ಹೆಚ್ಚುವರಿ ಕಾರ್ಯದರ್ಶಿ ಆರತಿ ಅಹುಜಾ ಹೇಳಿದ್ದಾರೆ. ದೇಶದಲ್ಲಿ 18 ವರ್ಷ ಮೇಲ್ಪಟ್ಟವರಿಗೆ ಕೊರೋನಾ ಲಸಿಕೆ ನೀಡಲಾಗ್ತಿದೆ. ದೆಹಲಿ, ಗುಜರಾತ್ ರಾಜ್ಯಗಳಲ್ಲಿ 18 ವರ್ಷ ಮೇಲ್ಪಟ್ಟ 2.5 ಲಕ್ಷ ಜನರು ಕೊರೋನಾ ಲಸಿಕೆ ಪಡೆದಿದ್ದಾರೆ. ಮಹಾರಾಷ್ಟ್ರದಲ್ಲಿ 3 ಲಕ್ಷ ಜನರು ಕೊರೋನಾ ಲಸಿಕೆ ಪಡೆದಿದ್ದಾರೆ. ಆದರೆ ಕರ್ನಾಟಕದಲ್ಲಿ 18 ವರ್ಷ ಮೇಲ್ಪಟ್ಟ 8,606 ಮಂದಿ ಮಾತ್ರ ಕೊರೋನಾ ಲಸಿಕೆ ಪಡೆದಿದ್ದಾರೆ. ದೇಶದಲ್ಲಿ ಗೋವಾ ರಾಜ್ಯದಲ್ಲಿ ಕೊರೋನಾ ಟೆಸ್ಟಿಂಗ್ ಪಾಸಿಟಿವಿಟಿ ದರ 48.5ರಷ್ಟಿದೆ. ಹರಿಯಾಣದಲ್ಲಿ 36.1ರಷ್ಟಿದೆ. ಪಶ್ಚಿಮ ಬಂಗಾಳದಲ್ಲಿ 33ರಷ್ಟಿದೆ. ಕರ್ನಾಟಕದಲ್ಲಿ ಕೊರೋನಾ ಟೆಸ್ಟಿಂಗ್ ಪಾಸಿಟಿವಿಟಿ ದರ 29.9ರಷ್ಟಿದೆ. ಕೊರೋನಾ ಟೆಸ್ಟಿಂಗ್ ಪಾಸಿಟಿವಿಟಿ ದರ ಹೆಚ್ಚಿರುವುದು ಚಿಂತೆಯ ವಿಷಯ ಎಂದು ಕೇಂದ್ರದ ಆರೋಗ್ಯ ಇಲಾಖೆಯ ಹೆಚ್ಚುವರಿ ಕಾರ್ಯದರ್ಶಿ ಆರತಿ ಅಹುಜಾ ಹೇಳಿದ್ದಾರೆ. ತಮಿಳುನಾಡಿನಲ್ಲಿ ನೂತನ ಸಿಎಂ ಎಂಕೆ ಸ್ಟಾಲಿನ್ ಸರ್ಕಾರ ಮೇ 10ರಿಂದ 24ರವರೆಗೆ ಕಂಪ್ಲೀಟ್ ಲಾಕ್ಡೌನ್ ಜಾರಿಗೊಳಿಸಿದೆ. ತಮಿಳುನಾಡಿನಲ್ಲಿ ಕೊರೋನಾ ಕೇಸ್ ಹೆಚ್ಚಳ ತಡೆಯಲು ಕಂಪ್ಲೀಟ್ ಲಾಕ್ಡೌನ್ ಜಾರಿಗೊಳಿಸಲಾಗಿದೆ. ಇದೇ ರೀತಿ ಕೇರಳದಲ್ಲೂ 9 ದಿನದ ಲಾಕ್ಡೌನ್ ಇಂದಿನಿಂದ ಜಾರಿಯಾಗಿದೆ. ಗೋವಾದಲ್ಲೂ ಟಫ್ ರೂಲ್ಸ್ ಜಾರಿಗೊಳಿಸಲಾಗಿದೆ.
3 ದಿನದ ಹಿಂದೆ ಕೇಂದ್ರದ ಪ್ರಧಾನ ವೈಜ್ಞಾನಿಕ ಸಲಹೆಗಾರ ವಿಜಯ್ ರಾಘವನ್ ದೇಶದಲ್ಲಿ 3ನೇ ಅಲೆಯನ್ನ ತಡೆಯಲಾಗಲ್ಲ ಎಂದಿದ್ರು. ಆದರೆ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ನಾವು ಒಂದು ವೇಳೆ ಕಠಿಣ ಕ್ರಮ ಕೈಗೊಂಡ್ರೆ ದೇಶದ ಎಲ್ಲೂ ಕೂಡ 3ನೇ ಅಲೆ ಬರದೇ ಇರಬಹುದು ಎಂದು ವಿಜಯ್ ರಾಘವನ್ ಹೇಳಿದ್ದಾರೆ. 2ನೇ ದಿನದಲ್ಲಿ ಕೊರೋನಾದ 3ನೇ ಅಲೆ ಬಗ್ಗೆ ವಿಜಯ್ ರಾಘವನ್ ಹೇಳಿಕೆ ಬದಲಾಗಿದೆ. ದೇಶದಲ್ಲಿ ಈಗ ಕೆಲವು ಖದೀಮರು ಆಕ್ಸಿಜನ್ ಕನ್ಸಂಟ್ರೇಟರ್ಗಳನ್ನು ಕಾಳಸಂತೆಯಲ್ಲಿ ಮಾರ್ತಿದ್ದಾರೆ. ದೆಹಲಿಯ ಲೋಧಿ ಕಾಲೋನಿಯ ರೆಸ್ಟೋರೆಂಟ್ ಕಮ್ ಬಾರ್ ಮೇಲೆ ದಾಳಿ ನಡೆಸಿದ ಪೊಲೀಸರು 4ರನ್ನ ಬಂಧಿಸಿದ್ದಾರೆ. ಬಂಧಿತರಿಂದ 419 ಆಕ್ಸಿಜನ್ ಕನ್ಸಂಟ್ರೇಟರ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಪ್ರತಿಯೊಂದು ಆಕ್ಸಿಜನ್ ಕನ್ಸಂಟ್ರೇಟರ್ಗಳನ್ನು 70,000 ರೂಪಾಯಿಗೆ ಮಾರ್ತಿದ್ರು ಎಂದು ದೆಹಲಿ ಪೊಲೀಸರು ಹೇಳಿದ್ದಾರೆ. ಇದೇ ರೀತಿ ದೆಹಲಿಯ ಖಾನ್ ಮಾರ್ಕೆಟ್ನಲ್ಲೂ ಕಾಳಸಂತೆಯಲ್ಲಿ ಮಾರ್ತಿದ್ದ ಆಕ್ಸಿಜನ್ ಕನ್ಸಂಟ್ರೇಟರ್ಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಪಂಚಾಯತ್ ಚುನಾವಣೆಗೆ ನಿಯೋಜಿತರಾಗಿದ್ದ 135 ಶಿಕ್ಷಕರು ಕೊರೋನಾ ಸೋಂಕಿನಿಂದ ಸಾವಿಗೀಡಾಗಿದ್ರು. ಹೀಗಾಗಿ ಮೃತರ ಕುಟುಂಬಗಳಿಗೆ ತಲಾ 30 ಲಕ್ಷ ರೂಪಾಯಿ ಪರಿಹಾರ ನೀಡುವುದಾಗಿ ಯುಪಿ ಸರ್ಕಾರ ಹೇಳಿದೆ. ಉತ್ತರ ಪ್ರದೇಶದ ಇಟವಾದ ಸಫಾರಿ ಪಾರ್ಕ್ನಲ್ಲಿರುವ 2 ಸಿಂಹಗಳಿಗೆ ಕೊರೋನಾ ಸೋಂಕು ತಗುಲಿದೆ. 2 ಸಿಂಹಗಳನ್ನು ಐಸೋಲೇಷನ್ನಲ್ಲಿರಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ಇಟವಾದ ಸಫಾರಿ ಪಾರ್ಕ್ ನಿರ್ದೇಶಕ ಹೇಳಿದ್ದಾರೆ. ಈ ಮೊದಲು ಹೈದರಾಬಾದ್ನ ಮೃಗಾಲಯದಲ್ಲೂ ಸಿಂಹಗಳಿಗೆ ಕೊರೋನಾ ಸೋಂಕು ತಗುಲಿರುವುದು ದೃಢಪಟ್ಟಿತ್ತು. ಇದು ಈವರೆಗಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.